ಯಾಕಮ್ಮ ಹಂಗೆ ನೋಡ್ತಿದ್ಯಾ? ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಮ್ಮ ಅತ್ತಿಗೆ ಮನೆಗೆ ಹೋಗ್ತಾ ಇದ್ದೀವಿ, ಸುಜಾ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ನಾನು ನನ್ನ ಮಗಳು ಇಬ್ಬರು ಹೋಗ್ತಾ ಇದ್ದೀವಿ. ನಾಳೆ ಸ್ವಲ್ಪ ಫಂಕ್ಷನ್ ಇತ್ತು, ಅದಕ್ಕೋಸ್ಕರ ಹೋಗ್ತಾ ಇದ್ವಿ. ಯಾವ ಫಂಕ್ಷನ್ ಏನು ಅನ್ನೋದು ಆಮೇಲೆ ತಿಳಿಸ್ತೀನಿ. ಇನ್ನು ನನಗೆ ಹೊಸಬ್ರು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಮಧ್ಯಾಹ್ನ ಆಗಿತ್ತು. ಹೋಗೋಷ್ಟೊತ್ತಿಗೆ ನನ್ನ ಮಗಳು ಕಾಲೇಜಿಂದ ಬರಬೇಕಾಗಿತ್ತು. ಇನ್ನೇನು ಹೋಗಬೇಕು, ಮನೆಯಲ್ಲಿ ಹೋಗುವಾಗ ಪೂಜೆ ಮಾಡಿ ಊಟ ಮಾಡಿ ಹೋಗ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆಲ್ಲ ಹೋಗಬೇಕು. ನಾನು ನನ್ನ ಮಗಳು ಇಬ್ಬರೇ ಹೋಗ್ತಾ ಇರೋದು. ನಾಳೆ ಬಂದು ನಮ್ಮ ಯಜಮಾನ್ರು, ನನ್ನ ಮಗ, ನಮ್ಮ ಮಾವರು ಬರ್ತಾರೆ. ಇವತ್ತು ಒಂದು ದಿವಸದ ಮುಂಚೆನೇ ಹೋಗ್ತಾ ಇದ್ದೀವಿ. ಹೋಗುವಾಗ ಸ್ವಲ್ಪ ಹಾಲು ಕಾಯಿಸ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಕಾಯಿಸ್ಬಿಟ್ಟು ಇವಾಗ ನಾವು ಹೋಗ್ಬೇಕು. ಹೋಗೋಷ್ಟೊತ್ತಿಗೆ ಸಾಯಂಕಾಲ ಆಗುತ್ತೆ, 6-7 ಆಗುತ್ತೆ. ಎಲ್ಲ ಲಗೇಜ್ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡಿದ್ದೀವಿ. ನಾಳೆ ಫಂಕ್ಷನ್ ಇತ್ತಲ್ವ, ಅದಕ್ಕೋಸ್ಕರ ಎಲ್ಲ ಪ್ಯಾಕಿಂಗ್. ಇಬ್ಬರೇ ಅಲ್ವಾ, ಅವರು ಬರೋವಾಗ ಹಾಕೊಂಡ್ಬರ್ತಾರೆ ಅಂದ್ಬಿಟ್ಟು ನಾವಿಬ್ಬರಿಗೆ ಲಗೇಜ್ ಸ್ವಲ್ಪ ಒಂದೇ ಬ್ಯಾಗ್ ಅಷ್ಟೇ ಲಗೇಜ್ ಪ್ಯಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೇನು ಹೋಗಿ ರೀಚ್ ಆಗಬೇಕು. ನಾವು ಬಂದಿರೋ ದಿವಸ ಸುಜಾ ಅವ್ರ ಮನೆಗೆ ಬಂದಿದ್ವಿ, ಫಂಕ್ಷನ್ ಅವ್ರ ಮನೆಗೆ. ಎಲ್ಲ ಮೆಹಂದಿ ಎಲ್ಲ ಹಾಕಿಸ್ಕೊಂಡು, ಸ್ವಲ್ಪ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ನನಗೆ. ಮೆಹಂದಿ ಎಲ್ಲ ಹಾಕಿಸ್ಕೊಂಡು ಅವತ್ತು ದಿವಸ ನಮ್ಮ ಅತ್ತಿಗೆಯವ್ರ ಮನೆಗೆ ಬಂದು ಸ್ಟೇ ಆಗಿ ಇವತ್ತು ಬೆಳಿಗ್ಗೆ ಮಾರನೇ ದಿವಸ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತೆಲ್ಲ ರೆಡಿಯಾಗಿ ಇವತ್ತು ಎಂಗೇಜ್ಮೆಂಟು, ಅದಕ್ಕೋಸ್ಕರ ಬೆಳಿಗ್ಗೆ ಅರ್ಶಿನ ಶಾಸ್ತ್ರ ಇರುತ್ತೆ. ಇವತ್ತು ಎಂಗೇಜ್ಮೆಂಟು. ಸುಮ್ಮನೆ ಇನ್ನು ಎಂಗೇಜ್ಮೆಂಟ್ ಬಂದು ಸಂಜೆ ಮೇಲೆ 6 ಸ್ಟಾರ್ಟ್ ಆಗುತ್ತೆ. ಇವಾಗ ಬೆಳಿಗ್ಗೆ ಬಂದು ಅರ್ಶಿನ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಬೆಳಗ್ಗೆನೇ ಎದ್ದು ನಾವು ಸುಜಾ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರ ಮಗಳದು ಇವತ್ತು ಎಂಗೇಜ್ಮೆಂಟ್, ಅದಕ್ಕೋಸ್ಕರ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಾನು ನಮ್ಮ ಅತ್ತೆ ಹೋಗ್ತಾ ಇದ್ದೀವಿ. 3 ಜನ. ಬೇಗನೆ 6 ಗಂಟೆಗೆಲ್ಲ ಎದ್ದು 7 ಗಂಟೆಗೆಲ್ಲ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಅತ್ತಿಗೆ ಮನೆಯಿಂದ ಸುಜಾ ಅವ್ರ ಮನೆಗೆ ಒಂದು 5 ಮಿನಿಟ್ಸ್ ಅಷ್ಟೇ. ಎಲ್ಲ ನಾರ್ಮಲ್ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಾವು ಫಂಕ್ಷನ್ ಮನೆಗೆ ಹೋಗ್ತಾ ಇದ್ದೀವಿ. ನೆನ್ನೆ ಬಂದು ಸ್ಟೇ ಆದ್ವಿ. ಇಲ್ಲಿಂದ ಹೋಗ್ಬೇಕು ನಾವು. ಎಲ್ಲರೂ ರೆಡಿಯಾಗಿ ಬರ್ತಾರೆ. ಲಾವಣ್ಯ, ರಮ್ಯಾ, ಭವಾನಿ ಅವರೆಲ್ಲ. ಅವರು ರೆಡಿ ಆಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು 3 ಜನ ಫಸ್ಟ್ ಹೋಗ್ತಾ ಇದ್ದೀವಿ. ಫಂಕ್ಷನ್ ಮನೆಯಲ್ಲಿ ಎಲ್ಲ ರೆಡಿ ಮಾಡ್ಕೊಳೋದಿರತ್ತೆ. ಅರ್ಶನಕ್ಕೆ ರೆಡಿ ಮಾಡ್ಕೊಳೋದು ಇರತ್ತೆ. ಹೋಟ್ಲಿಗೆ, ಫಂಕ್ಷನ್ ಹಾಲ್ಗೆ ಎಲ್ಲ ರೆಡಿ ಮಾಡ್ಕೊಳೋದಿರತ್ತಲ್ವ, ಅದಕ್ಕೋಸ್ಕರ ನಾವು ಫಸ್ಟ್ ಬೇಗ ಹೋಗೋಣ. ಅರ್ಶನಕ್ಕೆಲ್ಲ ರೆಡಿ ಆಗೋಷ್ಟೊತ್ತಿಗೆ ಹುಡುಗರೆಲ್ಲ ಬರ್ತಾರೆ. ಬಂದು ರೀಚ್ ಆಗಿದ್ವಿ ಸುಜಾ ಅವ್ರ ಮನೇಲಿ, ಫಂಕ್ಷನ್ ಅವ್ರ ಮನೇಲಿ. ಇವತ್ತು ಬೆಳಗ್ಗೆ ಟಿಫನ್ ಬಂದು ಅವರೆಕಾಯಿ ಮತ್ತು ಬದನೆಕಾಯಿ ಹಾಕಿ ಟೊಮೆಟೊ ಬಾತ್ ಮಾಡ್ತಾ ಇದ್ದೀವಿ. ತುಂಬ ಜನ ಪಡ್ತಾರೆ ಟೊಮೆಟೊ ಬಾತ್ ಅಂದರೆ. ಇನ್ನು ವೆಜಿಟೇಬಲ್ ಪಲಾವ್ ಬದಲು ಟೊಮೆಟೊ ಬಾತ್ ಮಾಡ್ತಾ ಇದ್ದೀವಿ. ಹುಡುಗಿ ಬಂದು ಹೊಸ್ಲಿಗೆ, ದೇವ್ರ ಮನೆ ಹೊಸ್ಲಿಗೆ ಅರ್ಶಿನ ಕುಂಕುಮ ಇಡ್ತಾವ್ರೆ. ಬಂದಿದ ತಕ್ಷಣ ಕಾಫಿ ಕೊಟ್ಟರು, ಕಾಫಿ ಕುಡಿತಾ ಇದ್ದೀವಿ. ಒಂದು ಕಡೆ ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಎಲ್ಲರೂ ಸೇರಿಕೊಂಡು ಟೊಮೆಟೊ ಬಾತ್ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಮಧ್ಯಾಹ್ನಕ್ಕೆ ಊಟ ಮಾಡಿಕೊಂಡು ರೆಡಿಯಾಗಿ ಹಾಲ್ಗೆ ಹೋಗಬೇಕು. ಅದಕ್ಕೋಸ್ಕರ ಎಲ್ಲ ಎದ್ದು, ಅಲ್ಲಿ 2 ಮನೆ, ನಮ್ಮ ಆಂಟಿ ಅವ್ರ ಮನೆಯೂ ಸುಜಾ ಅವ್ರ ಮನೆ 2 ಮನೆ ಇರೋದು. ಎಲ್ಲ ಒಬ್ಬೊಬ್ಬರೇ ಫ್ರೆಶ್ ಆಗಿ ಬಂದು ಟಿಫನ್ ಮಾಡ್ತಾಯಿದ್ರು. ನಾವು ಟಿಫನ್ ಆಗಿದ ತಕ್ಷಣ ಎಲ್ಲರೂ ಟಿಫನ್ ಮಾಡ್ತಾ ಇದ್ವಿ. ಇನ್ನೊಂದು ಸ್ವಲ್ಪ ಕೆಲಸ ಇರತ್ತಲ್ವ, ಕಳಸಕ್ಕೆಲ್ಲ ಜೋಡಿಸ್ಕೊಬೇಕು, ಪೂಜೆ ಮಾಡಬೇಕು. ಅದಕ್ಕೋಸ್ಕರ ಎಲ್ಲ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾಯಿದ್ರು. ಎಲ್ಲ ಟಿಫನ್ ಆಗಿದ ತಕ್ಷಣ ಕೆಲಸ ಮಾಡ್ತಾರೆ. ನಮ್ಮ ಆಂಟಿ ಶೋಭಾ ಆಂಟಿ ಬಂದು ರಂಗೋಲೆ ಬಿಟ್ಟಿದ್ರು, ಚೆನ್ನಾಗಿ ಬಿಟ್ಟಿದ್ರು. ಇನ್ನೇನೆಲ್ಲ ರೆಡಿ ಆಗಬೇಕು ಎಲ್ಲರೂ. ಆಮೇಲೆ ಮಾರ್ಕೆಟ್ಗೆ ಹೋಗಿದ್ರು ನಮ್ಮ ಅತ್ತೆ.
ಸುಭಾಷ್ ಅವರೆಲ್ಲ ಮಾರ್ಕೆಟ್‌ಗೆ ಹೋಗಿದ್ರು. ಎಲ್ಲ ಹೂವ ಎಲ್ಲ ತಗೊಂಬಂದಿದ್ರು. ಹಾರ ಎಲ್ಲ ಇವತ್ತು ಸಂಜೆಗೆ ಎಂಗೇಜ್‌ಮೆಂಟ್‌ಗೆ ಹೂವ ಬೇಕು. ಇವಾಗ ಬೆಳಿಗ್ಗೆಗೆ ದೇವ್ರ ಮನೆಯಲ್ಲಿ ಹೂವ ಎಲ್ಲ ಹಾಕಕ್ಕೋಸ್ಕರ ಹೂವ ಬೇಕಾಗಿತ್ತು. ಅದಕ್ಕೋಸ್ಕರ ಹೂವ ಎಲ್ಲ ತಗೊಂಬಂದ್ರು. ಬೆಳಿಗ್ಗೆನೆ ಮಾರ್ಕೆಟ್‌ಗೆ 5 ಗಂಟೆಗೆ ಹೋಗಿ ಅವ್ರು ಬರೋಷ್ಟೊತ್ತಿಗೆ 9 ಗಂಟೆ ಆಗಿತ್ತು. ಬಂದು ಆಮೇಲೆ ಹೂವಿನ ಹಾರ ನಾವೇ ಪೋಣಿಸೋಣ ಅಂದ್ಬಿಟ್ಟು ಎಲ್ಲ ಎಲ್ಲ ಕಟ್ ಮಾಡಿ ಪೋಣಿಸ್ತಾ ಇದೀವಿ ನಾವೆಲ್ಲ. ಎಲ್ಲ ಕುತ್ಕೊಂಡು ಒಂದು ಹಾಫ್ ಅನ್ ಅವರ್ ಒಳಗಡೆ ಎಲ್ಲ ಹೂವಿನ ಹಾರ ಆಯ್ತು. ಅದಕ್ಕೋಸ್ಕರ ನಾವೇ ರೆಡಿ ಮಾಡೋಣ, ಏನ್ ಯಾವ್ದ್ರಲ್ಲೂ ಮೀಡ್ಸಂಗಿಲ್ಲ, ಎಲ್ಲಾನು ಮಾಡ್ತೀವಿ. ಸ್ವಲ್ಪ ನೋಡಿದ ತಕ್ಷಣ ಕ್ಯಾಚ್ ಮಾಡ್ಕೊಂಡು ಅದ್ ಮಾಡ್ಕೊಂಡ್ಬಿಡ್ತೀವಿ. ಸುಭಾಷ್ ಬಂದು ದೇವ್ರ ಮನೆ ಎಲ್ಲ ಹೂವ ಎಲ್ಲ ಹಾಕಿ ಅಲಂಕಾರ ಮಾಡ್ತಾ ಇದ್ರು. ನಮ್ಮ ಅತ್ತಿಗೆಯವ್ರು ಬಂದು ಸ್ವಲ್ಪ ಅಡಿಗೆ ಮಾಡ್ತಾ ಇದ್ರು. ನಾವೆಲ್ಲ ಹೂವ ಎಲ್ಲ ಕಟ್ ಮಾಡಿ ಎಲ್ಲ ನಾವು ಪೋಣಿಸ್ತಾ ಇದ್ವಿ. ಹೂವ ನೋಡಿ ನಾವೇ ಏನಂದ್ರೆ ನಾವ್ ಈ ಮನೇಲಿ ಏನಕ್ಕೆ ಪೋಣಿಸ್ತಾ ಇದೀವಿ ಅಂದ್ರೆ ನಮ್ಗೆ ಹೆಂಗ್ ಬೇಕೋ ಹಂಗ್ ಪೋಣಿಸ್ಕೊಬೋದು, ಹಾರ ಹಾಕ್ಕೊಬೋದು ಅಂದ್ಬಿಟ್ಟು ನಾವ್ ಹಾರ ಹಾಕಿ ರೆಡಿ ಆಯ್ತು. ಎಲ್ಲ ಇನ್ನೇನು ಹುಡುಗಿನ ಅರ್ಶನ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಅರ್ಶನಕ್ಕೆ ಕುಂಡಿಸಿದೀವಿ. ಇನ್ನೇನ್ ಸ್ಟಾರ್ಟ್ ಆಗೈತೆ ಅರ್ಶನಕ್ಕೆ. ಅಷ್ಟ್ರೊಳಗಡೆ ರಮ್ಯಾ, ಭವಾನಿ, ಲಾವಣ್ಯ ಅವರೆಲ್ಲ ನಮ್ಮ ಅಂಕಲ್ ಅವರೆಲ್ಲ ಬರ್ತಾರೆ. ಇನ್ನ ಸ್ನಾನ ಮಾಡೋರೆಲ್ಲ ಸ್ನಾನ ಮಾಡ್ತಾ ಇದ್ರು. ರೆಡಿ ಆಗಿದ್ರು. ಇನ್ನೇನು ಅರ್ಶನಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಿನಿಮಮ್ 1 ಅವರ್ ಆಗುತ್ತೆ. ತುಂಬಾ ಜನನೇ ಇದ್ರು. ಎಲ್ಲ ಅರ್ಶನ ಫಸ್ಟ್ ನಮ್ಮ ಅಜ್ಜಿ, ಅವ್ರ ಅಜ್ಜಿ ಮೊಮ್ಮಗಳಿಗೆ ಅರ್ಶನ ಸ್ಟಾರ್ಟ್ ಮಾಡವ್ರೆ. ಹೂವಿನ ಹಾರ ಫುಲ್ ಕಂಪ್ಲೀಟ್ ಆಯಿತು. ಇದು ಹಾಕಿರೋರು ಜ್ಯೋತಿ, ನಮ್ಮ ಅಜ್ಜಿಯವರು ಲಾಸ್ಟ್ನೇ ಮಗಳು ಅವರು. ಹೂವಿನ ಹಾರ ತುಂಬ ಚೆನ್ನಾಗಿ ಬಂದೈತೆ. ಇನ್ನೇನೆಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟು
ಅದೇ ಹಿಂಗೆ ಕಾಣಿಸ್ತದೆ ಕರೆಕ್ಟಿಗೆ. ಅವ್ರು ಯಾರು ಪೆಟ್ರು ಅವ್ರಿಗೆ ಯಾರು ಅರ್ಶಿನ ಎಲ್ಲ ಮುಗೀತು. ಆಮೇಲೆ ಪೂಜೆ ಎಲ್ಲ ಆಯಿತು. ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಊಟ ಮಾಡಿದ್ವಿ. ಈ ವಿಡಿಯೋ ನಾನು ಅರ್ಶಿನದ ತನಕನೇ ವಿಡಿಯೋ ಮಾಡಿರೋದು. ವಿಡಿಯೋ ಮಾಡೋದೇ ಮರ್ತೋದೆ. ಎಲ್ಲ ಫ್ಯಾಮಿಲಿ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಅಲ್ವಾ, ಅದು ಮರ್ತೇ ಹೋದೆ. ಎಲ್ಲ ಊಟ ಮುಗಿಸ್ಕೊಂಡು ನಮ್ಮ ಯಜಮಾನ್ರವರು ಬಂದರು ಅರ್ಶಿನಕ್ಕೆಲ್ಲ. ಅವರು ಎಲ್ಲ ಅರ್ಶಿನ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಇವಾಗ ಎಲ್ಲ ಆಯಿತು. ಇವಾಗ ಹೋಗಿ ನಾವು ಪಾರ್ಟಿ ಹಾಲ್ಗೆ ಹೋಗ್ಬೇಕಲ್ವಾ, ಅದಕ್ಕೋಸ್ಕರ ರೆಡಿ ಆಗಬೇಕು. ಇವಾಗ ನಮ್ಮ ಅತ್ತಿಗೆ ಮನೆಗೆ ಹೋಗ್ತಾ ಇದ್ದೀವಿ. ಯಾಕಮ್ಮ ಹಂಗೆ ನೋಡ್ತಿದ್ಯಾ? ಕೊಡ ಕೊಡ. ಈ ವಿಡಿಯೋ ಬಂದು ನಾಳೆ ಕಂಟಿನ್ಯೂ ಮಾಡ್ತೀನಿ. ಯಾರು ಮಿಸ್ ಮಾಡ್ದಿರಾ ಪ್ಲೀಸ್ ವಾಚ್ ಮಾಡಿ. ಫೋಟೋ ಕ್ಲಿಪ್ಪಿಂಗ್ಸ್ ಇರುತ್ತೆ, ಫುಲ್ ಫೋಟೋ ಕ್ಲಿಪ್ಪಿಂಗ್ಸ್ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.